ಸಾಧನೆ ಮಾಡಿದ್ದಾರೆ, ಆಗುತ್ತೆ. ಬಟ್ 80% ಒಪ್ಕೊಂಡಿದ್ದಾರೆ ಇದನ್ನು. 80% ಅಪೋಸಿಷನ್ ಪಾರ್ಟಿಯವರು ಮಾತ್ರ ಇದನ್ನು ಅಲ್ಗಳಿತಾ ಇರೋದು, ಇದು ಮಾಡೋಕ್ಕಾಗಲ್ಲ ಅಂತ. ಮಾಡೋಕ್ಕಾಗಲ್ಲ ಅನ್ನೋ ಮಾತಿಲ್ಲ, ಮಾಡ್ಬೋದು, ಟೈಮ್ ತೊಗೊಳುತ್ತೆ ಅಷ್ಟೇ. ಆಮೇಲೆ ನೀವು ಹೇಳಿದ್ರೆ 100 days ಟೈಮ್ ಇದೆ, 100 ದಿನದೊಳಗೆ ಮಾಡಬೇಕು ಎಲ್ಲ ಎಲೆಕ್ಷನ್ನು ಕೂಡ. ಇದಾಗಿ ಮತ್ತೆ ಎಲೆಕ್ಷನ್ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ, 100 ದಿನ ಟೈಮ್ ಇದೆ, ಅದ್ರಲ್ಲಿ ಮಾಡಬೇಕು. ಮಾಡೋಕ್ಕಾಗುತ್ತೆ 100%. ಇದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ. ಸರ್, ಈಗ MLA ಆಕಾಂಕ್ಷಿಗಳು, ಟಿಕೆಟ್ ಆಕಾಂಕ್ಷಿಗಳು ಇರ್ತಾರೆ, ಟಿಕೆಟ್ ಸಿಕ್ಕಿರಲ್ಲ. ಸೊ ಅವ್ರಿಗೊಂದು ಹೋಪ್ಸ್ ಇರುತ್ತೆ, MLCನೋ MP ದೋ ಯಾವುದೋ ಒಂದು ಸಿಗುತ್ತೆ ಅಂತ. ಎಲ್ಲ ಒಟ್ಟಿಗೆ ಆದಾಗ ಕೂಡ ಕಷ್ಟ ಆಗುತ್ತೆ. ಅಂದರೆ ಈ ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೇನೋ ಅಂತ. ಅಲ್ಲ, ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆದರೂ ಕೂಡ ನಿಮಗೆ ಒಂದು ಕ್ಲಿಯರ್ ಕಟ್ ಬಂದ್ಬಿಡುತ್ತಲ್ಲ, ಇಲ್ಲಿಂದ ಅಲ್ಲಿಗಾರೋದು, ಅಲ್ಲಿಂದ ಇಲ್ಲಿಗಾರೋದು ಅವೆಲ್ಲ ಇರಲ್ವಲ್ಲ. ಈಗ ನನಗೆ ಇದ್ರಲ್ಲಿ ಸೀಟ್ ಕೊಟ್ಟಿಲ್ಲ, ಆ ಪಾರ್ಟಿಗೆ ಹೋಗ್ತೀನಿ ಅನ್ನೋದೆಲ್ಲ ಇರ್ತಾಯಿತ್ತು, ಅವೆಲ್ಲ ತಪ್ಪೋಗ್ಬಿಡುತ್ತಲ್ಲ, ಅದು ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತಲ್ಲ. ಹಾಗೆ ಸಮಯ ಕೂಡ ಉಳಿಸ್ಬೋದು ಅನ್ನೋ. ಎಲ್ಲವೂ ಉಳಿಸ್ಬೋದು, ಫೈನಾನ್ಸ್ ಉಳಿಸ್ಬೋದು. ಎಲ್ಲದಕ್ಕಿಂತ ಸೆಮಿಕ್ಕಿಂತ ಫೈನಾನ್ಸ್ ಉಳಿತದಲ್ಲ. ಎಷ್ಟು ಫೈನಾನ್ಸ್ ಉಳಿಯುತ್ತೆ, ಕೋಟಿಗಟ್ಟಲೆ ಫೈನಾನ್ಸ್ ಉಳಿಯುತ್ತೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ಲ, ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.